ಜನಾಂಗ ಎಂಬುದು ಮುಖ್ಯವಾಗಿ ಜೈವಿಕ ಮತ್ತು ಸಾಮಾಜಿಕ ಅಂಶಗಳ ಮೇಲೆ ಆಧಾರಿತವಾಗಿದೆ. ಪ್ರಮುಖವಾಗಿ ಜನಾಂಗಗಳನ್ನು 4 ಭಾಗವಾಗಿ ವಿಂಗಡಿಸಲಾಗಿದೆ. ಅವು ಯಾವುವು ಅಂದರೆ ಕಾಕಾಸಾಯ್ಡ್, ಇವರ ಲಕ್ಷಣ ಬಿಳಿ ಚರ್ಮ, ಚೂಪಾದ ಮೂಗು ಮತ್ತು ನೇರ ಅಥವಾ ಗುಂಗುರು ಕೂದಲು ಹೊಂದಿರುತ್ತಾರೆ. ಉದಾಹರಣೆಗೆ ಯುರೋಪಿಯನ್ನರು ಮತ್ತು ಅರಬರು. ಹಾಗೆಯೇ ಮಂಗೋಲಾಯ್ಡ್, ಇವರ ಲಕ್ಷಣ ಹಳದಿ ಮಿಶ್ರಿತ ಚರ್ಮ, ಓರೆಯಾದ ಕಣ್ಣು ಮತ್ತು ಕಪ್ಪು ನೇರ ಕೂದಲು ಹೊಂದಿರುತ್ತಾರೆ. ಉದಾಹರಣೆ ಚೀನಾ, ಜಪಾನ್, ಕೊರಿಯಾ. ನೆಗ್ರಾಯ್ಡ್, ಇವರ ಲಕ್ಷಣ ಕಪ್ಪು ಚರ್ಮ, ದಪ್ಪ ತುಟಿಗಳು ಮತ್ತು ಉಣ್ಣೆಯಂತಹ ಗುಂಗರು ಕೂದಲು ಹೊಂದಿರುತ್ತಾರೆ. ಉದಾಹರಣೆಗೆ ಆಫ್ರಿಕನರು. ಆಸ್ಟ್ರಲಾಯ್ಡ್, ಇವರ ಲಕ್ಷಣ ಕಪ್ಪು ಚರ್ಮ ಮತ್ತು ಗುಂಗರು ಕೂದಲನ್ನು ಹೊಂದಿರುತ್ತಾರೆ. ಉದಾಹರಣೆಗೆ ನಮ್ಮ ಭಾರತ, ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು. ಇತಿಹಾಸದಲ್ಲಿ ಜನಾಂಗೀಯತೆ ಆಧಾರದ ಮೇಲೆ ತಾರತಮ್ಯ ನಡೆದಿದೆ. ಆದರೆ ವಿಜ್ಞಾನದ ಪ್ರಕಾರ ಮಾನವನ DNA 99.9% ಒಂದೇ ಆಗಿರುತ್ತದೆ. ಜನಾಂಗ ಎಂಬುದು ಕೇವಲ ಜೈವಿಕ ವರ್ಗೀಕರಣ. ಸವಾಲುಗಳು: ಜನಾಂಗೀಯ ಪೂರ್ವಗ್ರಹ, ತನ್ನ ಜನಾಂಗವೇ ಶ್ರೇಷ್ಠ ಎಂಬ ತಪ್ಪು ಕಲ್ಪನೆ. ಸಂಘರ್ಷಗಳು: 2 ವಿಭಿನ್ನ ಜನಾಂಗೀಯ ಗುಂಪುಗಳ ನಡುವಿನ ಭಿನ್ನಾಭಿಪ್ರಾಯಗಳೇ ಹಿಂಸಾಚಾರಕ್ಕೆ ಕಾರಣವಾಗುತ್ತದೆ. ಹಾಗೂ ತಾರತಮ್ಯ: ಅಲ್ಪಸಂಖ್ಯಾತ ಜನಾಂಗೀಯ ಗುಂಪುಗಳು ಕೆಲವೊಮ್ಮೆ ಅವಕಾಶಗಳಿಂದ ವಂಚಿತರಾಗುತ್ತಾರೆ. ಆದುದರಿಂದ ಜನಾಂಗೀಯದ ಒಂದು ಸಾರಾಂಶ ನಾನು ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಸ್ನೇಹಿತರೆ, ಇದರ ಬಗ್ಗೆ ತಾವು ಏನಂತೀರಾ ಕಾಮೆಂಟ್ ಮಾಡಿ. ನೋಡಿ, ಈ ಚಿತ್ರದಲ್ಲಿ ನಿಮಗೆ ಏನು ಕಾಣುತ್ತದೆ ಕಾಮೆಂಟ್ ಮಾಡಿ ಪ್ಲೀಸ್.